ಏ ಸಿನಿಮಾ, ಉಪೇಂದ್ರ ಸಿನಿಮಾ, ರಕ್ತ ಕಣ್ಣೀರು ಇವೆಲ್ಲದರ ಮಿಶ್ರಣ ನೆಕ್ಸ್ಟ್ ಲೆವೆಲ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ಕನ್ನಡದ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಅವರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಅವರ ಮುಂದಿನ ಸಿನಿಮಾದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ನಮ್ಮ ಉಪೇಂದ್ರ ಅವರು ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಬನ್ನಿ, ಈಗ ನಾವು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಟಾ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನೆಕ್ಸ್ಟ್ ಲೆವೆಲ್ ಅನ್ನೋ ಸಿನಿಮಾನ ಮಾಡ್ತಾ ಇದ್ದಾರೆ. ಏನ್ ಗುರು ಇದು, ನೆಕ್ಸ್ಟ್ ಲೆವೆಲ್? ಹೌದು ಸ್ವಾಮಿ, ಏನಿಲ್ಲ, ನಮ್ಮ ಉಪೇಂದ್ರ ಅವರು ಎಲ್ರು ಕಾಮನ್ ಆಗಿ ಏನಾರ ಒಂದು ಹೇಳ್ಬೇಕಾದ್ರೆ ಬಿಡುಗರು ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ತಾರಲ್ವಾ, ಅದನ್ನೇ ಒಂದು ಸಿನಿಮಾ ಟೈಟಲ್ ಆಗಿ ಮಾಡ್ಕೊಂಡಿದ್ದಾರೆ. ಇಂತಹ ಒಂದು ಐಡಿಯಾ ಬರೋದು ಮತ್ತೆ ಬೇರೆ ಯಾರಿಗೂ ಬರಲ್ಲ. ಅದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂತಾರೆ ಸ್ನೇಹಿತರೆ, ಈಗಾಗಲೇ ಈ ನೆಕ್ಸ್ಟ್ ಲೆವೆಲ್ ಸಿನಿಮಾ ಮುಹೂರ್ತ ಮುಗ್ದಿದೆ. ಈ ಸಿನಿಮಾದಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೊತೆ ನಾಯಕಿಯಾಗಿ ನಮ್ಮ ಮಾಲಾಶ್ರೀ ಮೇಡಮ್ ಅವರ ಮಗಳು ಅನುರಾಧ ಅವರು ನಟಿಸ್ತಾ ಇದ್ದಾರೆ. ಈಗಾಗಲೇ ಅನುರಾಧ ಅವರು ನಮ್ಮ ಡಿ ಬಾಸ್ ಅವರ ಕಾಟೇರ ಸಿನಿಮಾದಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ತಗೊಂಡಿದ್ರು. ಆಕ್ಚುಲಿ ಕಾಟೇರ ಸಿನಿಮಾದಲ್ಲಿ ಅವರ ಒಂದು ಆಕ್ಟಿಂಗ್ ಅದ್ಭುತವಾಗಿತ್ತು. ಈಗ ಮತ್ತೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಅನುರಾಧ ಮೇಡಮ್, ನಿಮಗೆ ಎಲ್ಲ ಸಿಗ್ತಾ ಇರೋದು ಒಳ್ಳೆ ಸ್ಟಾರ್ ನಟರೇ ಸಿಗ್ತಾ ಇದಾರೆ. ಖುಷಿ ಆಗ್ತಿದೆ. ಯಾಕಂದ್ರೆ ನೀವು ಏನಾದ್ರು ಕಲಿಬೇಕಂದ್ರೆ ನಮ್ಮ ಉಪೇಂದ್ರ ಸರ್ ಅವರು ನಿಮಗೆಲ್ಲ ನೀಟಾಗಿ ಎಲ್ಲಾ ತರದ ಒಂದು ತರಬೇತಿ ಕೊಡ್ತಾರೆ ನಿಮಗೆ ಶೂಟಿಂಗ್ ಟೈಮಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಅನುರಾಧ ಮೇಡಮ್. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ ಅನುರಾಧ ಮೇಡಮ್ ಅವರು ಮುಖ್ಯಮಂತ್ರಿ ಮಗಳ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಅದು ಗ್ಲಾಮರಸ್ ಪಾತ್ರ ಅಂತ ಹೇಳಲಾಗ್ತಿದೆ. ಅದಕ್ಕೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಮೊಟ್ಟ ಮೊದಲ ಬಾರಿಗೆ ತಮ್ಮ ಚಿಕ್ಕಪ್ಪನ ಜೊತೆ ಅಂದ್ರೆ ಉಪೇಂದ್ರ ಸರ್ ಜೊತೆ ಸ್ಕ್ರೀನ್ ನ ಶೇರ್ ಮಾಡ್ಕೊಂತಿದ್ದಾರೆ. ಅವ್ರು ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ಅವರು. ನೋಡ್ರಿ ಎಂಥ ಭಾಗ್ಯ. ಚಿಕ್ಕಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕಂದ್ರೆ ಸುಮ್ನೆ ಅಲ್ಲ. ಅದು ಈ ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಜೊತೆ ಅಂದ್ರೆ ಚಿಕ್ಕಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂತ ಇದ್ರೆ ಒಂಥರ ಖುಷಿಯ ವಿಚಾರ. ನಮ್ಮ ಉಪೇಂದ್ರ ಅವರ ನೆಕ್ಸ್ಟ್ ಲೆವೆಲ್ ಸಿನಿಮಾದ ಡೈರೆಕ್ಟರ್ ಅರವಿಂದ್ ಕೌಶಿಕ್, ಪ್ರೊಡ್ಯೂಸರ್ ತರುಣ್ ಶಿವಪ್ಪ. ಹಾಗೆ ಈ ನೆಕ್ಸ್ಟ್ ಲೆವೆಲ್ ಸಿನಿಮಾ ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಯಾಕಂದ್ರೆ ತೆಲುಗಿನಲ್ಲೂ ಕೂಡ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಅಭಿಮಾನಿ ಬಳಗ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಹಾಗಾಗಿ ಕನ್ನಡ ಮತ್ತು ತೆಲುಗಲ್ಲಿ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಈ ಒಂದು ಚಿತ್ರತಂಡ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಸ್ನೇಹಿತರೆ, ಇತ್ತೀಚೆಗಂತೂ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಎ ಸಿನಿಮಾ ಮತ್ತೆ ಉಪೇಂದ್ರ ಸಿನಿಮಾ ತರ ಯಾವ ಸಿನಿಮಾನು ಬಂದಿಲ್ಲ. ಈಗ ಎ ಸಿನಿಮಾ, ಉಪೇಂದ್ರ ಸಿನಿಮಾ, ರಕ್ತ ಕಣ್ಣೀರು ಇವೆಲ್ಲದರ ಮಿಶ್ರಣ ನೆಕ್ಸ್ಟ್ ಲೆವೆಲ್. ಈ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವೆಲ್ಲದರ ಒಂದು ಮಿಶ್ರಣ ಇರುತ್ತೆ. ಹಾಗೆ ಮತ್ತೆ ಉಪೇಂದ್ರ ಅವರು ತಮ್ಮ ಚಾಪನ್ನ ಮೂಡಿಸೋದಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ನಮ್ಮ ಉಪೇಂದ್ರ ಅವರ UI ಸಿನಿಮಾ 45 ಸಿನಿಮಾ ಬಂದಾದ್ಮೇಲೆ ಇನ್ಯಾವುದು ಬಂದಿಲ್ಲ. ಎಲ್ಲ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅಭಿಮಾನಿಗಳು ಇನ್ನೂ ನಮ್ಮ ಉಪೇಂದ್ರ ಸರ್ ಸಿನಿಮಾ ಯಾವ್ದು ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಈ ನೆಕ್ಸ್ಟ್ ಲೆವೆಲ್ ಸಿನಿಮಾ ಶೂಟಿಂಗ್ ಮುಗಿಲಿ, ಆದಷ್ಟು ಬೇಗ ತೆರೆ ಮೇಲೆ ಬರಲಿ, ನಮ್ಮೆಲ್ಲ ಉಪೇಂದ್ರ ಫ್ಯಾನ್ಸ್ ಗಳಿಗೆಲ್ಲ ಒಂದು ರಸದೌತಣ ಕೊಡ್ಲಿ. ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಉಪೇಂದ್ರ ಸರ್ ಅವರ ರಕ್ತ ಕಣ್ಣೀರು ಸಿನಿಮಾನ ನಾನು ನಮ್ಮ ಬೆಂಗಳೂರಿನ ಸಂತೋಷ್ ಥಿಯೇಟರ್ ನೋಡಿದ್ದೆ. ಹಾಲಿವುಡ್ ಸಿನಿಮಾಗೆ ಬೆಳಗ್ಗೆ 4 ಗಂಟೆಗೆ ಬಂದು ಟಿಕೆಟ್ ತಗೊಂಡು ಮಾರ್ನಿಂಗ್ ಶೋ 6 ಗಂಟೆ ಶೋನೇ ನೋಡಿದ್ವಿ. ಆ ರೀತಿ ಅದು ಸಂತೋಷ್ ಥಿಯೇಟರ್ಲೇ ನೋಡಿದ್ದೆ. ನಮ್ಮ ಉಪೇಂದ್ರ ಸರ್ ಸಿನಿಮಾ ಯಾವುದು ಬಿಟ್ಟಿಲ್ಲ. ಅದ್ರಲ್ಲೂ ನನಗೆ ಇನ್ನೊಂದು ನೆನಪಾಗೋದ ಏನಂದ್ರೆ, ನಾನು ITI ಮಾಡ್ಬೇಕಾದ್ರೆ ಉಪೇಂದ್ರ ಸಿನಿಮಾ ರಿಲೀಸ್ ಆಯ್ತು. ಅವಾಗ ನಾವು ನಮ್ಮ ದಾವಣಗೆರೆಯ
ತ್ರಿಶೂಲ್ ಮತ್ತು ತ್ರಿನೇತ್ರ ಥಿಯೇಟರ್ ಅಲ್ಲಿ ಮೂರ್ ಸರಿ ನಾಲ್ಕು ಸರಿ ಹೋಗಿ ನೋಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಂತೂ ಏನು ಅರ್ಥ ಆಗ್ಲಿಲ್ಲ. ಆಮೇಲೆ ಮತ್ತೆ ಹೋಗಿ 2-3 ಸರಿ ನೋಡಿದ್ಮೇಲೆ ಅರ್ಥ ಆಯ್ತು. ಅದ್ರಲ್ಲಿ ಸಾಂಗ್ಸ್ ಸೂಪರು, ಆಕ್ಟಿಂಗ್ ಸೂಪರು, ತಿಳ್ಕೊಳೋದಕ್ಕೆ ತುಂಬಾ ಒಂದು ಒಳ್ಳೆ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಉಪೇಂದ್ರ ಸರ್ ನಿಮಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಈ ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಭೂತಪೂರ್ವ ಯಶಸ್ಸು ಕಾಣಲಿ ಅಂತ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ. ಧನ್ಯವಾದಗಳು.